ಏನು ಏನೋ ಭಯಂಕರವಾಗಿ ಏರ್ಪಾಟ್ ಮಾಡ್ತಾ ಇದ್ದೀರಾ? ಹೇಗ್ ನಡೀತಿದೆ ಎಲ್ಲ? ನೀನೊಂದು ಹೆಲ್ಪ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಡೆಯುತ್ತೆ. ಕೇಳೋರ್ ಕೇಳಿದ್ರೆ ಇಲ್ಲ ಅನ್ನಲ್ಲ ಈ ಭಾರತಿ. ಅಣ್ಣ ನಿಂಗೆ ಹೇಳ್ತಾ ಇರೋದು. ಮೈ ದೊಡ್ಡಪ್ಪನು ಕರೆದ್ ಬರೋಣ ಬಾ. ಅಣ್ಣ ದಾರಿಲಿ ಹೋಗೋ ಮಾರಿನ ಕರಿತೀನಿ ಅಂತಿದ್ಯಾ? ದಯವಿಟ್ಟು ಬೇಡ ಅಣ್ಣ, ಆ ಅಯ್ಯನ್ ಮಾತ್ರ ಕರಿಬೇಡ. ಬರೋಣ, ನಾವು ಹೋಗ್ಬಿಡೋಣ. ಮೈ ನೀನಿನ್ನು ಚಿಕ್ಕ ಹುಡುಗ ಕಣ, ನಿನಗೆ ಗೊತ್ತಾಗಲ್ಲ. ಮನೇಲಿ ಏನಾದ್ರೂ ಕಾರ್ಯಕ್ರಮ ನಡೀತಿದೆ ಅಂದ್ರೆ ಅದಕ್ಕೆ ಸಂಬಂಧಿಗಳು, ಅದರಲ್ಲೂ ರಕ್ತ ಸಂಬಂಧಿಗಳು ತುಂಬಾ ಮುಖ್ಯ ಆಗ್ತಾರೆ ಕಣೋ. ಅವ್ರು ನಮಗ್ ಆಗ್ತಾರೋ ಆಗಲ್ವೋ ಅದು ಬೇರೆ ವಿಷಯ. ಆದ್ರೆ ಮನೇಲಿ ನಡೆಯೋ ಶುಭ ಕಾರ್ಯಕ್ಕೆ ಅವ್ರ ಉಪಸ್ಥಿತಿ ಇರ್ಲೇಬೇಕು. ಆದ್ರೆ ಅವರ ಯೋಗ್ಯತೆ ಉಳಿಸ್ಕೊಳ್ಳಿಲ್ವಲ್ಲ ಅಣ್ಣ? ಮುಂದೆ ಉಳಿಸ್ಕೋತಾರ ಕಣೋ. ನೀನ್ ಬಾ ಬಾ ನೀನು. ಅಣ್ಣ ಬೇಡ ಅಣ್ಣ. ಬಾರೋ ಅಣ್ಣ ಬೇಡ ಅಣ್ಣ. ಅಣ್ಣ ಇರು, ಸುಮ್ನೆ ಇರು. ಅತ್ತೆ, ದೊಡ್ಡಪ್ಪ, ಅತ್ತೆ. ಯಾರು? ಓ ನೀ ನಾನೆಲ್ಲೋ ಭಿಕ್ಷುಕರು ಅನ್ಕೊಂಬಿಟ್ಟೆ, ತಂಗ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅಣ್ಣ ಬರೋಣ, ನಾವು ಹೋಗೋಣ. ಅವ್ರು ನಮ್ಮನ್ನ ಹೀಗೆ ನೋಡೋದು. ನೀನ್ ಬಾರಣ. ದೊಡ್ಡಪ್ಪ ಇಲ್ವಾ? ಇಲ್ಲ, ಏನ್ ವಿಷಯ? ಒಂದ್ ವಿಷಯ ಮಾತಾಡೋದಿತ್ತು, ಒಳಗ್ ಹೋಗಿ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಇದನ್ನೇನ್ ಧರ್ಮರಾಯನ್ ಛತ್ರ ಅನ್ಕೊಂಡ್ಯಾ? ಕಂಡ್ಕೊಂಡವ್ರೆಲ್ಲ ಒಳಗಡೆ ಬರೋಕೆ. ಏನ್ ವಿಷಯ ಅಂತ ಇಲ್ಲೇ ಹೇಳು. ಇನ್ನೇನಿರುತ್ತೆ ಕಥೆನೇ? ಅದೇ ಇವನ್ ತರ್ಲೆ ತಮ್ಮ ಇದಾನಲ್ಲ, ಅವನು ಯಾವ್ದೋ ಹುಡುಗಿನ ಹೆದರ್ಸಿ ಓಡಿಸ್ಕೊಂಡು ಬಂದಿದ್ದಾನೆ. ಇವ್ರ ಮನೆಗೆ ಬಂದ ಮೇಲೆ ಆ ಹುಡುಗಿ ಇವ್ರ ತರ್ಲೆ ತಾಪತ್ರೆಯನ್ನೆಲ್ಲ ನೋಡಿ ತಲೆ ಸುತ್ತಿ ಹೆದರ್ಕೊಂಡು ಸತ್ತೋಗ್ತೀನಿ ಅಂತ ಬಂದದಾರಿಲ್ಲೇ ವಾಪಸ್ ಹೋಗಿದ್ದಾಳೆ. ಅದಕ್ಕೆ ಆ ಹುಡುಗಿನ ವಾಪಸ್ ಕರೆಸಿ ನ್ಯಾಯ ಪಂಚಾಯತಿ ಮಾಡಿಸಿ ನ್ಯಾಯ ಕೊಡ್ಸು ಬಾ ದೊಡ್ಡಪ್ಪ ಅಂತ ಕಾಲ್ ಹಿಡ್ಕೊಳಕ್ ಬಂದಿದ್ರೆ ಅಲ್ವೇನ್ರ? ಛೀ, ಇವ್ರದ್ದು ಒಂದು ಬಾಳ. ನೋಡ್ರೋ, ನಮ್ಮ ಅಣ್ಣ ಏನು ಕೆಲಸ ಕಾರ್ಯಗಳಿಲ್ದೇನೆ 3 ಹೊತ್ತು ಕುಡ್ಕೊಂಡು ಕಂಡರ್ ಮನೆಯಲ್ಲಿ ಕೂತ್ಕೊಂಡು ಕಾಲ ಕಳೀತಿಲ್ಲ. ನಿಮ್ ಮನೆಗ್ ಬಂದು ನ್ಯಾಯ ಪಂಚಾಯತಿ ಮಾಡೋದಿಕ್ಕೆ ಹೋಗ್ರ ಸುಮ್ನೆ. ಅಣ್ಣ ಹೇಳಿದ್ರೆ ಕೇಳ್ದ? ಇದೆಲ್ಲ ಬೇಕಿತ್ತ? ಇವ್ರನ್ನ ಕರೆಯೋದೇ ನಮ್ಗೆ ಬೇಡವಾಗಿತ್ತು. ನಡಿಯೋಣ ಸುಮ್ನೆ. ಏನ ಮಾತಾಡ್ತಾ ಇದ್ಯಾ? ನಾಲ್ಗೆ ಬಿಗಿ ಹಿಡ್ದು ಮಾತಾಡೋ. ಓ ಹಂಗ? ಸುಮ್ನಿರೋ. ಅದು ಹರಿ ಮದ್ವೆ ಆಗಿ ಮನೆಗ್ ಬಂದಲ್ಲ, ಅದಕ್ಕೆ ಮನೇಲಿ ಏನು ಶೋಭನ ಮಾಡಿಸ್ತೀಯಾ? ಹುಡುಗಿನ ಇಲ್ಲ ಅಂದ್ಮೇಲೆ ಅದ್ ಹೆಂಗಣ ಆಗುತ್ತೆ? ಯಾರು ಹೇಳಿದ್ ಹುಡುಗಿ ಇಲ್ಲ ಅಂತ? ಲೇ, ಯಾರೋ ಹೇಳ್ಬೇಕು. ಇಡೀ ಊರ್ಗೆ ಹೇಳ್ತಾ ಇದೆ ಹರಿ ಕರ್ಕೊಂಬಂದ್ ಹುಡುಗಿ ವಾಪಸ್ ಓಡೋದ್ಲು ಅಂತ. ಅಣ್ಣ ಇನ್ನ ನನ್ನ ಹತ್ರ ಆಗಲ್ಲ, ತುಂಬಾ ಮಾತಾಡ್ತಿದ್ರು ಇವರು. ಹುಡುಗಿ ಎಲ್ಲೂ ಹೋಗಿಲ್ಲ. ಸಂಜೆ ಅಷ್ಟರಲ್ಲಿ ಹರಿ ಜೊತೆ ಮನೆಗ್ ಬಂದ್ಬಿಡ್ತಾರೆ. ಸಂಜೆ ನಾವು ಮನೇಲೆ ರಿಸೆಪ್ಷನ್ ಇಟ್ಕೊಂಡಿದೀವಿ, ದಯವಿಟ್ಟು ಬನ್ನಿ. ಅರೆ ರಿಸೆಪ್ಷನ್ ಇಟ್ಕೊಂಡವ್ರಂತಣ್ಣ. ಈ ಊರಲ್ಲಿ ನಮ್ಗೆ ಅಂತ ಇರೋ ರಕ್ತ ಸಂಬಂಧಿಗಳು ಅಂದ್ರೆ ಅದು ನೀವೇ. ದಯವಿಟ್ಟು ನೀವು ಬಂದು ಮಧು ಮಕ್ಕಳಿಗೆ ಆಶೀರ್ವಾದ ಮಾಡ್ಬೇಕು. ಲೇ ಆಶೀರ್ವಾದದ ಮನೆ ಹಾಳಾಗೋಗ್ಲಿ. ಆ ಬಂದ್ ಹುಡುಗಿ ಮುಂದೆ ನಾವು ನಿಮ್ ಸಂಬಂಧಿಕರು ಅಂತ ಹೇಳ್ಬೇಡಿ. ನಮಗ್ ಮರ್ಯಾದೆ ಹೋಗಿ ನಾಚಿಕೆ ಆಗತ್ತೆ, ಹುಷಾರು. ಅಣ್ಣ ಕತ್ತೆ ಮುಂದೆ ಕಿಂದ್ರಿ ಬರ್ಸಿ ನಾವೇ ಒದಿಸ್ಕೊಂಡಂಗಾಯ್ತು. ನೀನ್ ಬಾರಣ ಸುಮ್ನೆ. ಓ ಇದ್ದಂಗೆ ಹೇಳಿದ್ರೆ ಕೆಣ್ದಂತ ಕೋಪ ನೋಡು. ನೋಡು ಮುತ್ತು, ನಿಮ್ ಮನೆ ಪರಿಸ್ಥಿತಿ ನೋಡಿ ಯಾರು ನಿನ್ಗೆ ಹೆಣ್ಣು ಕೊಡ್ತಾ ಇಲ್ಲ. ಅಂಥದ್ರಲ್ಲಿ ಇದೆಲ್ಲ. ಒಂದ್ ವಿಷಯ ಹೇಳ್ತೀನಿ ತಿಳ್ಕೊ, ನೀನ್ ಜೀವನ ಪೂರ್ತಿ ಬ್ರಹ್ಮಚಾರಿನೇ. ಅಣ್ಣ ನೀನೇನ್ ಬೇಜಾರ್ ಮಾಡ್ಕೋಬೇಡ ಅಣ್ಣ. ನಾಯಿ ಬೋಗ್ಲಿದ್ರೆ ದೇವ್ಲೋಕ ಏನು ಹಾಳಾಗಲ್ಲ. ನಾನು ಅದಕ್ಕೆ ಹೇಳಿದಿಲ್ ಬರೋದ್ ಬೇಡ ಅಂತ. ನೀನ್ ಬಾರಣ ಅಣ್ಣ, ನೀನ್ ಸುಮ್ ಬಾರಣ ನೀನು. ಈ ಶುದ್ಧ ಅವನೇ ನಮ್ಮನೆ ನಾಯಿ ಅಂದ್ಬಿಟ್ಟು ಹೋಗ್ತಾನೆ. ಲೇ ಸಿಗು ನೀ ನನ್ ಕೈಗೆ. ನನ್ನ ಮಕ್ಳ ಇದಕ್ಕೇನು ಕಡಿಮೆ ಇಲ್ಲ ದಿಮಾಕಲ್ಲಿ. ಬಾರಣ ಹಾಳಾದವ್ರು. ಅಯ್ಯೋ, ಯಾರ ಹತ್ರ ಅಲ್ಲ ರೀ, ನಮ್ಮ ಅಣ್ಣನ ಹತ್ರನೇ.
ಅದು ಕ್ರೆಡಿಟ್ ಕಾರ್ಡಲ್ಲಿ ಬ್ಯಾಲೆನ್ಸ್ ಇತ್ತು, ಬರ್ಬೇಕಾದ್ರೆ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ಆ, ನಾನು ಈ ವ್ಯಾಲೆಟ್ ಅಲ್ಲಿ ಕಾರ್ಡ್ಗಳೆಲ್ಲ ಇಟ್ಕೊಳ್ಳಲ್ಲ, ಯಾಕಂದ್ರೆ ಆನ್ಲೈನ್ ಪೇಮೆಂಟ್ ಜಾಸ್ತಿ ಮಾಡ್ತೀನಿ ನೋಡಿ. ಅದಕ್ಕೆ ಅರ್ಜೆಂಟ್ಗೆ ಅಣ್ಣನ ಹತ್ರ ಕೇಳಿದೆ. ನಿಮ್ ಅಣ್ಣ ತುಂಬಾ ಒಳ್ಳೆಯವರಲ್ವಾ? ಹ್ಮ್ ನೀವ್ ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ನಾನ್ ನಿಮ್ನೇನೋ ಕೇಳಲ್ಲ. ಕೇಳಿ. ಜನ್ರಿಗೆ ಯಾಕೆ ನಿಮ್ ಮನೆ ಮೇಲೆ ಒಳ್ಳೆ ಒಪಿನಿಯನ್ನೇ ಇಲ್ಲ? ಅಯ್ಯೋ, ಹೇಳಿ, ಪರವಾಗಿಲ್ಲ. ಉರಿ, ಮಂಡಿ ಉರಿ, ಬೆನ್ನುರಿ, ಕೈ ಉರಿ, ಕಾಲುರಿ ಅಂತಾರಲ್ಲ, ಹಂಗೆ ಜನಕ್ಕೆ ನಮ್ನ ಕಂಡ್ರೆ ಹೊಟ್ಟೆ ಉರಿ. ನಾವ್ ಅಣ್ಣ ತಮ್ಮಂದಿರೆಲ್ಲ ಚೆನ್ನಾಗಿದೀವಲ್ಲ, ಅದಕ್ಕೆ ನಮ್ಮನೇಲಿ ಗ್ಯಾಸ್ ಹಚ್ಚಿದ್ರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ನಾವು ಉಪ್ಪು ಜಾಸ್ತಿ ತಿಂದ್ರೆ BP ಅವ್ರಿಗೆ ಬರುತ್ತೆ. ನನ್ ಏಳ್ಗಿನ ಸ್ನೇಹಿಸ್ಕೊಳಕ್ಕಾಗ್ದೆ ಹುರ್ಕೊಂಡು ಬರೀ ನಮ್ಮ ಮನೆ ಬಗ್ಗೆನೇ ಮಾತಾಡ್ತಿರ್ತಾರೆ. ಅಯ್ಯೋ, ಬೇಜಾರ್ ಮಾಡ್ಕೋಬೇಡಿ, ಸಾರಿ. ಇರ್ಲಿ ಬಿಡಿ, ಯಾವತ್ತು ಮನೇಲಿ ಅಮ್ಮ ಇರ್ಬೇಕು. ಅಮ್ಮ ಇಲ್ದಿರೋ ಮನೆನೆಲ್ಲ ಬಿಡಿ. ನೀವು ನಿಮ್ಮ ಅಪ್ಪನ ಜೊತೆ ಅಷ್ಟೊಂದು ಮಾತಾಡಲ್ಲ ಅನ್ಸುತ್ತಲ್ವಾ? ಅಲ್ಲ, ನಿಮ್ಗೂ ಅವ್ರಿಗೂ ಏನಾದ್ರೂ ಪ್ರಾಬ್ಲಮಾ? ಚೇಚೆ, ಹಾಗೆಲ್ಲ ಏನಿಲ್ಲ. ಅಪ್ಪನ ಹತ್ರ ಏನ್ ಮಾತಾಡೋದು, ನೀವೇ ನೋಡಿದ್ರಲ್ಲ ಡ್ಯಾನ್ಸ್. ಒಂಥರ ಚೆನ್ನಾಗಿತ್ತು ಅವ್ರ ಡ್ಯಾನ್ಸ್. ಹಾ, ಅಮ್ಮ ಹೋದ್ಮೇಲೆ ಅವ್ರು ಸ್ವಲ್ಪ ಹಾಗೆ, ಆದ್ರೆ ನಮ್ಮನೇಲಿ ನಿಮ್ಮನೆಗಿಂತ ಬೆಟರ್ ಬಿಡಿ. ಏನ್ರಿ ನಿಮ್ ಮನೆ ರಾಮಾಚಾರಿ ಮೂವಿಲಿ ಇರೋ ತರ ದೊಡ್ಡ ಮನೆ ಅಂತ ಎಂಟ್ರಿ ಕೊಟ್ರೆ ಒಳಗ್ ಇರೋರೆಲ್ಲ ವಿಲನ್ಗಳೇ. ಹಾಗೆಲ್ಲ ಹೇಳ್ಬೇಡಿ. ನಮ್ಮನೆಯವರು ನೀವ್ ತಿಳ್ಕೊಂಡಿರೋಷ್ಟು ಕೆಟ್ಟವ್ರೇನಲ್ಲ. ಹೀಗೆಲ್ಲ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಕೋಪದಲ್ಲಿ ನಿಮ್ಮೇಲೆ ಕೂಗಾಡ್ಬಿಟ್ರು ಅಷ್ಟೆ. ಮೊದ್ಲಿಂದನೂ ನಮ್ಮ ಅಪ್ಪಂಗ್ ನಾನು ಅಂದ್ರೆ ಪಂಚಪ್ರಾಣ. ಅವ್ರು ಯಾವತ್ತು ಯಾವ ವಿಷಯದಲ್ಲೂ ನನ್ನ ಬಿಟ್ಕೊಟ್ಟಿದ್ದೇ ಇಲ್ಲ ಗೊತ್ತಾ? ನಮ್ಮ ಅಣ್ಣ ನಂಗೋಸ್ಕರ ಏನೆಲ್ಲ ಮಾಡಿದನ್ ಗೊತ್ತಾ? ಒಂದ್ಸಲ ನಾನ್ ಕಾಲೇಜಿಂದ ಲೇಟ್ ಆಗಿ ಬಂದೆ ಅಂತ ನಮ್ಮ ಅಣ್ಣ ಬಂದ ವೆಯ್ಟರ್ ಬಂದ. ನೀವ್ ಆರ್ಡರ್ ಮಾಡಿದ್ದೆಲ್ಲ ಬಂತು. ಅಳ್ತಾ ತಿಂದ್ರೆ ಟೇಸ್ಟ್ ಗೊತ್ತಾಗಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ತೊಳಿ, ತಿನ್ನಿ. ಬಂದ. ಥ್ಯಾಂಕ್ಸ್ ಗುರು. ಇಟ್ಸ್ ಓಕೆ ಸರ್. ಇಷ್ಟೇನಾ? ಮಿಕ್ಕಿದೆಲ್ಲ? ಹಾ ಮೇಡಮ್, ರೆಡಿ ಆಗ್ತಾ ಇದೆ, ಬರ್ತಾ ಇದೆ. ಯಾಕ್ರಿ ಹಶ್ವಾಗ್ತಿಲ್ವಾ? ತಿನ್ನಿ. ತಿಂತೀನಿ, ನೀವು ಸೇರಿಸಿ. ಡೋಂಟ್ ಮೈಂಡ್. ತುಂಬಾ ಹಶ್ವಾಗ್ತಿದಲ್ಲ, ಎಮರ್ಜೆನ್ಸಿ ತಿನ್ನಕ್ ಶುರು ಮಾಡ್ಬಿಟ್ಟೆ. ನೋಡ್ತೀನಿ. ತೊಂದ್ರೆ ಇಲ್ಲ. ಹಶ್ವಾಗ್ತಿದ್ರೆ ಹೊಟ್ಟೆಗೆ ಮೋಸ ಮಾಡ್ಕೊಂಬಾರ್ದು. ನಿಮ್ಗೆ ಹೇಗ್ ಅನ್ಸುತ್ತೆ ಹಾಕ್ತೀನಿ. ಥ್ಯಾಂಕ್ಸ್. ಇದಕ್ಕೆ ನಿಮ್ಮನ್ನ ಹಿಡ್ಕೊಂಡು ಇನ್ನ ಸಗಲ ಇದೆ. ನಿಂತ್ಕೊಳ್ಳಿ. ಸಿಕ್ತೇನ್ರು? ಮತ್ತೆ ಯಾರು ಹೋಗಿದ್ದು? ಹೋದ್ಮೇಲೆ ತರದೇ ಇರ್ತೀವ, ನಿಂಗೆ ತೋರ್ಸೋಣ. ಇಲ್ಲಿ ಹಾ ತುಂಬಾ ಚೆನ್ನಾಗಿದೆ ಕಣ ಕಲರು. ಹರಿಗ್ ಚೆನ್ನಾಗ್ ಕಾಣುತ್ತೆ. ಅಣ್ಣ ಇಲ್ಲಿ ನೋಡು. ಎಷ್ಟು ಚೆನ್ನಾಗಿದ್ಯೋ ಮಯೂರ. ಅವ್ರಿಗೆ ಚೆನ್ನಾಗ್ ಒಪ್ಪುತ್ತೆ. ಯಾರು ಸೆಲೆಕ್ಟ್ ಮಾಡಿದ್ದನ್ನ? ಮೈನೇ ಅಣ್ಣ, ಮೈನೇನ್ ಸಾಮಾನ್ಯದವನ್ ಅನ್ಕೊಂಡಿದ್ಯಾ? ಹುಡುಗಿರಿಗೆ ಯಾವ ಸೀರೆ ಇಷ್ಟ ಆಗುತ್ತೆ ಅಂತ ಎಲ್ಲ ಚೆನ್ನಾಗ್ ಗೊತ್ತು. ಎಲ್ಲ ಏನಿಲ್ಲ ಅಣ್ಣ. ಅಣ್ಣ, ಆದ್ರೆ ಒಂದ್ ಸಣ್ಣ ಮಿಸ್ಟೇಕ್ ಆಗೋಗಿದೆ. ಏನು ಅದು ಸೀರೆಗೆ ಯಾವ ತರದ್ ಬ್ಲೌಸ್ ಮ್ಯಾಚ್ ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ತರ್ಲಿಲ್ಲ. ಈಗೇನು ಮಾಡೋದು? ಆ ಅಂಗಡಿಯವನು ಮನೇಲಿ ಯಾರಾದ್ರೂ ಹೆಂಗಸರು ಇದ್ರೆ ಕೇಳ್ಕೊ ಬನ್ನಿ ಎಂದ. ನಮ್ಮ ಮನೇಲಿ ಯಾರು ಹೆಂಗಸರಿದ್ದಾರೆ? ಬೇರೆಯವ್ರನ್ನ ಯಾರು ಕೇಳ್ಬೇಕಷ್ಟೆ. ಏನೋ ಭಯಂಕರವಾಗಿ ಏರ್ಪಾಟ್ ಮಾಡ್ತಾ ಇದ್ದೀರಾ? ಹೇಗ್ ನಡೀತಿದೆ ಎಲ್ಲ? ನೀನೊಂದ್ ಹೆಲ್ಪ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಡೆಯುತ್ತೆ. ಕೇಳೋರ್ ಕೇಳಿದ್ರೆ ಇಲ್ಲ ಅನ್ನಲ್ಲ ಈ ಭಾರತಿ. ಅಣ್ಣ, ನಿಂಗೆ ಹೇಳ್ತಾ ಇರೋದು. ಅದು ಭಾರತಿ, ಚಂದನ್ ಅವ್ರಿಗೆ ಒಂದ್ ಸೀರೆ ತಂದಿದ್ದಾರೆ. ಬ್ಲೌಸ್ ಯಾವ ತರ ತಗೋಬೇಕು ಅಂತ ಗೊತ್ತಾಗಿಲ್ಲ ಅವ್ರಿಗೆ, ಅದಕ್ಕೆ. ಓಹೋ,
ಸಾಯಂಕಾಲದ ಫಂಕ್ಷನ್ಗೆ ತುಂಬಾ ಬೇಗ ತಂದಿದ್ದೀರಾ ಬಿಡಿ. ನಿಂಗೆ ಗೊತ್ತಲ್ವಾ, ಎಲ್ಲ ಅರ್ಜೆಂಟಲ್ಲಿ ಆಗೋಯ್ತು. ಅಲ್ಲ, ಹರಿಗೆ ಹೇಳೋದ್ ತಾನೆ ರೆಡಿಮೇಡ್ ಸಿಕ್ತಿತ್ತು. ಪಾಪ ಅವ್ನು ಏನ್ ಬಿಸಿಲಿ ಇರ್ತಾನೋ ಏನೋ ಅಂತ ಸುಮ್ಮನಾದೆ. ಸರಿ, ಆ ಸೀರೆ ಕೊಡಿ ನೋಡೋಣ. ವಾವ್, ಸಖತ್ತಾಗಿದೆ. ಅದು ನಿನಗಲ್ಲ, ನಮ್ಮ ಅತ್ತಿಗೆಗೆ. ಮನೆಗ್ ಬಂದು ಇನ್ನ ಸ್ವಲ್ಪ ದಿನ ಆಗಿಲ್ಲ, ಆಗ್ಲೇ ಅತ್ತಿಗೆ ಅಂತೆ. ಸೋದರತ್ತೆ ಮಗಳ ಮೇಲೆ ಒಂದ್ ಸ್ವಲ್ಪನೂ ಪ್ರೀತಿ ಇಲ್ಲ. ಯಪ್ಪ ದೇವ್ರೇ. ಅಯ್ಯೋ ಭಾರತಿ, ನಾನು ಹೇಳಿದ್ದೇನು, ನೀನ್ ಮಾತಾಡ್ತಿರೋದೇನು? ಸರಿ ಸರಿ, ಬ್ಲೌಸ್ ನಾನು ತಂದ್ಕೊಡ್ತೀನಿ, ಆದ್ರೆ ಸೈಜ್ ಹೇಗ್ ಗೊತ್ತಾಗುತ್ತೆ? ಅವ್ರು ನೀನ್ ನೋಡಿದ್ಯಲ್ಲ, ಅವ್ರಿಗೆ ಒಪ್ಪೋ ತರದಲ್ಲಿ ತಗೊಂಬಂದ್ಬಿಡು ಸಾಕು. ಅದೇಗಾಗುತ್ತೆ ಮಾವ, ಹುಡ್ಗಿರ್ಗೆ ಗಂಡ ನೆಟ್ಟಿಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಬ್ಲೌಸ್ ಸೈಜ್ ಏನಾದ್ರೂ ಸರಿ ಇಲ್ಲ ಅಂತಂದ್ರೆ ಅಷ್ಟೇ. ಮತ್ತೇನ್ರೋ ಮಾಡೋದು ಇವಾಗ? ಹಾ, ಅದ್ಗೆ ಅವ್ರ ಬ್ಯಾಗ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಅದ್ರಲ್ಲಿ ಅಲ್ಟಾಗಿ ಯಾವ್ದಾದ್ರು ಸಿಗ್ಬೋದೋ ನೋಡು. ಹಾ ಸರಿ ಸರಿ, ನಾನ್ ತಗೊಂಡು ಹೋಗ್ತೀನಿ. ಥ್ಯಾಂಕ್ಸ್ ಭಾರತಿ. ಮಾವ, ನಮ್ಮಲ್ಲಿ ಥ್ಯಾಂಕ್ಸ್ ಯಾಕೆ? ಅಣ್ಣ, ಪೆಂಡಲ್ ಹಾಕೋರು ಬಂದ್ರು, ನಾನು ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ತಿರ್ತೀನಿ. ಸರಿನಾ ಅಣ್ಣ? ಲೈಟ್ ಎಲ್ಲ ಮನೆ ಮುಂದೆ ಹಾಕ್ಸ್ಬಿಡು ಆ ಕಡೆಗೆ. ಅಣ್ಣ ತಗೋ ಮಿಕ್ಕಿದ ದುಡ್ಡು. ನೀನೇನ್ ತಗೊಂಡು? ಏನು ತಗೊಂಡಿಲ್ಲ ಅಣ್ಣ, ಬೇಕಾದಷ್ಟು ಶರ್ಟ್ ಪ್ಯಾಂಟ್ಗಳು ಹಂಗೆ ಇದೆ. ಯಾಕೋ, ಹೊಸದೇನಾದ್ರೂ ತಗೊಳ್ಳೋದಲ್ವಾ? ಇದಿಟ್ಕೋ, ತಗೊಂಬ ಹೋಗು. ಬೇಡ ಅಣ್ಣ. ಸರಿ ಅಣ್ಣ, ನಿನ್ಗೇನು ಅನ್ನಿಸ್ತಿಲ್ವಾ ಅಣ್ಣ? ಹರಿ ಮದುವೆ ಆಗಿದ್ದಾನೆ, ರಿಸೆಪ್ಷನ್ಗೆ ಬಂದವರೆಲ್ಲ ನಿನ್ ಮದುವೆ ಬಗ್ಗೆ ಕೇಳ್ದೆ ಇರ್ತಾರ ಅಣ್ಣ? ಕಂಟಿ, ನಂಗೆ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ ಕಣೋ. ಊರವ್ರು ನೋಡೋ ತರ ಹರಿ ರಿಸೆಪ್ಷನ್ ಒಂದು ಚೆನ್ನಾಗಾದ್ರೆ ಸಾಕು. ಯಾವಾಗ್ಲೂ ಬೇರೆಯವ್ರಿಗೋಸ್ಕರನೇ ಎಲ್ಲ ಮಾಡ್ತಿಲ್ಲ ಅಣ್ಣ, ಸ್ವಲ್ಪನಾದ್ರೂ ನಿನ್ ಬಗ್ಗೆನೂ ಯೋಚನೆ ಮಾಡಿ.